बाई मंकमतिये जनमतिये ಮಂಕೆಂಬ ಚರಂಕೆಟ ಸಂಕಲದ ವಾದ್ಯಜ್ಜನಿಗೆ ಭೂಕಂಪಮಾಗುವಂತ ಶಂಕ ಎಲ್ಲದ ಬಾಣಕಲಂದ ಚಾಮಂಡಲ ತುಂಬುವಂತ ಒಡೆದನಿಂದ ಬೆಂಕವನ್ನ ಮುರಿದ ಹಾದ್ಯಜಾವರನೊಳ್ಳ ಪ್ರಸಿದ್ಧರಾದ ಪಾಂಡವರ ಬುಲ ಸಮುದ್ರ ಕಲಿಕ ಬಡವರದ್ದರೋಪಮಂ ಪಡೆದ ಮಹಾತ್ಬಲಶಾಲಿ ಎಡೆಗೆ ಯುದ್ಧವನ್ನೆಲುಗುವುದಕ್ಕೆ ಬಂದ ಸಹಜವಾಗಿ ಬಂದರವರಲ್ಲ ನೀಚ ಸಂಡವ ಏ ಅದಮ ಅಲೇ ಮೂರ್ಖ ಇಲ್ಲವಾಯಿತ ಬೋರ್ಗರಿಪ್ಪ ಕೋರ್ಗಣ್ಣೆಗಳ ತೋರ್ಗಡ ಜೊತ್ತ ಶೀಘ್ರವಾಗಿ ಬರುವ ಬಾಣಗಳನ್ನು ಜಾಗ್ರತನಾಗಿ ತರ ಅರಿಚಿಗಲ ಈ ಪಾಕ್ತನ ಕವರ ನೋಡನ್ನ ಬಾಹುಬಲದ ಭೀಕರ ಗಗನ ಮಂಡಲಕ್ಕೆ ಹಾರ್ತಿವ ನಿನ್ನೆ ಶಿರ ಈ ಬಾಣದ ಉಳಿಯದ ನಿನ್ನೆಯ ಪ್ರಾಣಪುರ ಜಲೈ ದುರ್ಚನಾತಿ ಕಾಮಣಿಯ ಮೂರ್ಖ ಶಿಖಾಮಣಿಯ ದುರ್ಚಟೆಯಿಂದ ಪಡೆದ ಊರ್ಜಿತ ಪ್ರಬಲನಾದ ಅರ್ಜುನ ನಂದನನು ಸಿಂಹ ಗರ್ಜನೆಯನ್ನ ಮಾಡುವನು ಧೈರ್ಯ ನಿನ್ನ ಒಳಗರ್ಜನೆಗೆ ಮಾತ್ರ ಈ ವೀರನ ಬರುವನು ನಿನ್ನ ಒಳಗರ್ಜನೆಗೆ ಈ ವೀರನ ಬಿದವನೇ ಮುಡೋ ಸೈಂಧವ ಅದಮ ಊರ್ಜಗವು ತಲ್ಲಣಿಸುವಂತೆ ಸರ ಅರಗದಿಂದ ನಿನ್ನೆಡೆಯ ಚೆರೆಯುವಂತೆ ಓಲ್ಲಿ ಚೆರಗು ತಲೆದೂಗುವಂತೆ ನಿನ್ನಯ ರಥ ಧ್ವಜ ಪದಗೆ ಮುರಿವರಿಯದೆ ಬಿಡಬಲ್ಲರು ನಿನ್ನೆಯ ರಥಧ್ವಜ ಪತಾಕಿಗಳನ್ನು ನಾನು ಕೂಡ ಮುರಿಯಬಲ್ಲದೆ ಕಲೈ ಸೈಂಧವ ಅದಮ ಎನ್ನೊಡನೆ ವಾಗ್ದುರ್ನಿಯೋತ್ರವಂಬಿಡು ತೀಕ್ಷಣವಾದ ಎರಡು ಬಾಣಗಳ ಧನಸ್ಸಿನಳ ಹುಡಿ ತಡ ಎಂಬ ಶಬ್ದವನ್ನು ಮಾಡಿ ಆ ಕರಣ ಪರ್ಯಾಂತರ ಇರುವವರೆಗೂ ಸಾಗಿ ಹೊಡೆಯುವರು ಅಂತ ಬಲವಂತನು ಅಂತ ಕಟುಬಟನಾದರೆ ತರಾರಿಸಿಕೊಂಡು ಮಾತನಾಡು ಎಲ್ಲವಾದರೆ ಈ ಚಕ್ರಬಿಂಬದ ಕೋಟೆ ಎಂಬಿಟ್ಟ ಹಿಂದಕ್ಕೆ ತಿರುಗಿ ನಡೆಯುತ್ತವರು ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲ ಸೈನ್ಯವ ನಾಡನ್ನು ಬಿದ್ದವನು ಪರಕ್ರಮ ಅದೇ ಪ್ರಕಾರ ಯುದ್ಧಕ್ಕೆ ಸಿದ್ಧನಾಗಲೇ ಬಂದು ಗಗನಾಂತರಕ್ಕೆ ಬಲೆ 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 ಹೌದಮ್ಮ 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 ಎಲೈ ಸೈಂಧವ ಎತ್ತ ಹೋಗಿದ್ದ ನಿನ್ನ ಪೌರುಷವ ಬಹಿರಲೈ ಸಾರಥಿ ಚಕ್ರಬಿಂಬದ ವಲಯಕ್ಕೆ ತದ್ರತವನ್ನು ಒಡೆಯುವಂತನಾಗಲೇ ಸಾರಥಿ ಭೂಮಿಕದಲ್ಲಿ ಭೂಮಿ ಭೀಮ ಭೀಮಸೇನ ಭೀಮಸೇನ ಕರ್ಕೊಂಬರಪ್ಪ ಭೀಮ 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 ಪಾಟ್ನಾಳ ನಾನೂರ್ಕೊಂಡು ಬಹುಮಾನ ಪ್ರಕಾರ ಮಾಡಿರ್ತಾರೆ ಮಂದಮತಿವಿತನಾದ ಸೈನ್ಯವ ಬಂದರ ಬಲಾಂಕಿತನ ಕರಗಳು ಮೆರುಗಿ ಬದ ನೋಡು ಈ ಗದರ್ದಂಡವ ಎಣ್ಣೆಯ ಗದರ್ದಂಡವ ಕೂಡ ಮೆರೆಯುವುದಿಲ್ಲ ರಂಗನಾದ ಅಭಿಮಾನ್ಯನು ಚಕ್ರ ಯುವಕಗಳ ಪಕ್ಕ ಓರುವನು ಹೊಡೆದಾಡುವನು ಪಡೈಬನಾದ ಧರ್ಮಜಲ ಪಾರ್ಥನ ಪಡೆದ ಪುತ್ರನ ನಡೆಬಿಡದ ಬೆಂಬಲರಾಗಿ ಭಾಗ್ಯರಂದಿನ ಕಲಾದ್ರಿಗಳ ನೇಮವನ್ನು ಮಾಡಿರುವರು ಕಾರಣದಾರಿಯನ್ನು ಬಿಡುವೆನು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲಲೇ ಮೂಡ ಅದಮ ನಾಳಿನ ವಿತ್ತದಲ್ಲಿ ನಿನ್ನೊಡನೆ ಬಗ್ಗಿಸುವ ಪಾಪಾತ್ಮೆಗಿಂದ ನಿನ್ನನ್ನು ಎಡೆದು ಗಗನ ಪಾತಾಳಕ್ಕೆ ನೆಗೆದು ಯಾರು ತಿರುಗಿಸುವರು ಸ್ವಲ್ಪ ತಾಳಲೇ ಮೂಡ ಆಸು ಕೂಸನ್ನು ವಿತ್ತದ ಘಟನೆ ಒಳಗೆಗೆ ನಾಟರು ಮೋಸಕೃತಾದಿಗಳನ್ನು ಮಾಡಬಹುದೆಂಬವನ ಹೆಸರು ಬಂಡಲವನ ಸೈನ್ಯವ ಚಿಕ್ಕವನಿಂದ ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲಲೇ ಮೂಡ
ಎಲೈ ಬಂಡ ಬಂಡ ಅನ್ನವಂ ತಂದ ಕೊಂಡೆ ಮೇಲೆ ಮಾಡಿ ಮಲಗವ ಎಲೆ ತಿಂಡಿ ಮಗನೇ ಎನ್ನಡಿನ ಸಮರಂಗವನ್ನ ಮಾಟದ ಹಿಂದಿನ ಮತ್ತೊಮ್ಮೆ ಯುದ್ಧವನ್ನು ಸಹಜವಾಗಿ ಬಂದವನೇ ಅದನು ಏ ಮುಡ ಇರ್ಕೋದರ ಬಂಡು ಎನ್ನಡಿನ ಸಮರಂಗವನ್ನು ಮಾಡಿದ ಹಿಂಜರದ ಮತ್ತೊಮ್ಮೆ ಯುದ್ಧವನ್ನು ಎದುರಿಕೆ ಬಂದೆಯ ಸಹಜವಾಗಿ ಬಂದಿರಬಲ್ಲೇ ಮೂಡು ಕಂದನಿಗಿಂತ ಬೆಂಬಲವಾಗಿ ಭೋಗವನೆಂದು ಆತರವಟ್ಟರೆ ಸುಲಭವಾಗಿ ಬಿಡಬಲ್ಲನೆ ಏನು ಮಾಡಬಲ್ಲೇ ಮೂಡು ಬಂಡು ಕಂದನಿಗಿಂತ ಬೆಂಬಲವಾಗಿ ಹೋಗುವನೆಂದ ಇಂಥ ಬಣ್ಣದ ಮಾತುಗಳನ್ನಾಡ್ಯಾರೆ ನಿನ್ನನ್ನು ಅತ್ಯಂತ ಸುಲಭವಾಗಿ ಕೌರವ ನಿಮ್ಮ ರಾಣಿಯಾದ ದ್ರೌಪದಿಯ ಜೇರ ಎಣ್ಣ ಜಗಜ್ಜಟ್ಟಿಯಾದ ದುಶ್ಯಾಸನನ್ನು ಸೆಳೆಯುವಾಗ ಒಂದು ಹೆಣ್ಣಿನ ಮರ್ಯಾದೆಯನ್ನು ಕಳೆಯುವುದು ಕಣ್ಣಿನಿಂದ ನೋಡುತ್ತಾ ಕುಳಿತ ಕಲಿವಿಕ್ರಮ ನೀನಲ್ಲವೇನೋ ಹಣ್ಣನ ಹಾಕ ಎಂಬ ಕಣ್ಣಿನೊಳಗೆ ಸಿಲುಕಿದ್ದರ ಹೊರತು ಎಲ್ಲವಾಯಿತೆ ಮಣ್ಣು ಪಾಲು ಮಾಡಿಬಿಡುತ್ತಿದ್ದರು ಈ ಚಕ್ರಬಿಂಬದ ದ್ವಾರದಲ್ಲೇ ಶಾಸ್ತ್ರಾಧಿತನಾಗಿ ನಿಂತಿರುವೆನು ಎನ್ನಂ ಜೈತಿ ಒಳಿಯಕ್ಕೆ ಹೋಗು ಭೀಮ ಸಮ್ಮುಖದಲ್ಲಿ ಮಾಡಿದ್ದು ಸಂಗ್ರಾಮ ಈ ಬುದ್ಧಿ ಶೂನ್ಯನೇ ಇಲ್ಲದ ಉತ್ತರಟ ಮಾತುಗಳನ್ನು ಹಾಡಿದರೆ ಬಂದ ಬರಬೇಡ ಹಿಂದಕ್ಕೆ ನಾವು ಅರಣ್ಯ ವಾಸಿಗಳಾಗಿದ್ದ ಕಾಲದಲ್ಲಿ ಸತ್ತು ಸುಳುವಿಲ್ಲದ ಮುದ್ದಮುಖಿಯಲಾದ ದ್ರೌಪದಿಯನ್ನು ಕದ್ದು ಒಯ್ಯುವನೆಂದು ಬಂದ ಕಾಲದಲ್ಲಿ ಈ ಬ್ರಹ್ಮಾಂಡಕ್ಕೆ ಒತ್ತು ಕೆಡುತ್ತಿದ್ದನು ಅಣ್ಣನಾದ ಧರ್ಮಜನ ಪಾದಕ್ಕೆ ಬಿದ್ದ ಕಾರಣ ಬೈರೇ ನಿನ್ನ ಪ್ರಾಣವನ್ನು ಉದ್ಧರಿಸಿದೆ ಬುದ್ಧಿ ಶೂನ್ಯನಾದ ಕೌರವನಿಗೆ ತೋರಿಸಿದ ಉದ್ದವಾದ ನಾಮಗಳನ್ನು ತೆತ್ತಿಸಿಕೊಂಡ ಕೆಳಗಿಸಿದ್ದನೇನಲ್ಲವೇ ಹೆಣ್ಣಿನ ಮರ್ಯಾದೆ ಕಳೆಯುವಾಗ ಸಣ್ಣ ಮುಖ ಮಾಡಿ ಕುಳಿತ ಎಂದು ಹೇಳಿದೆಯಲ್ಲ ಹಣ್ಣಿನ ಹಾಕ ಎಂಬ ಕಣ್ಣಿನೊಳಗೆ ಸಿಲುಕಿದ್ದನ ಹೊರತ ಇಲ್ಲವಾಯಿತ ಮಣ್ಣು ಬಾಲು ಮಾಡಿ ಬಿಡುತ್ತಿದ್ದನು ಎಂದು ನಿನ್ನೊಡನೆ ಗಿದ್ದವನ್ನು ಮಾಡಿ ಅಭಿಮಾನ್ಯನಿಗೆ ಬೆಂಬಲವಾಗಿ ಹೋಗಬೇಕು ಅತಿ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನಿಧನಾಗಲೇ ಸಂಜ ಮಳಿದ ಹೋದರೆ ಅದೇ ಪ್ರಕಾರ ಯುದ್ಧಕ್ಕೆ ಸಿದ್ಧನಾಗಲೇ ಬಂಡು ಸರ್ಕಾರದಿಂದ ಸಣ್ಣಗಳು ಕಿರೀಟ್ ಕರ್ತಾರೆ ಹೇಳಿ ಕೇಳಲ್ಲ ಎಷ್ಟು ಹೇಳ್ಕೊಡಿ ಎನ್ನಡಿನ ದುರ್ಮಂಗಯ್ಯನ ಬರಿದೆ ತರುಣನಿಗಿಂದ ಹೋಗುವನೆಂದು ಆತರವನ್ನು ಕೊಟ್ಟರೆ ನಿನ್ನನ್ನು ಹತ್ತೊಂದು ಸುಲಭವಾಗಿ ನಾವು ಪವನ ತಮ್ಮವನೇ
ಭವರದಲ್ಲಿ ಕಲಿಪಾರ್ಥ ನಂಬೆಟ್ಟು ಮೆಕ್ಕ ಪಾಂಡವರ ಸಮೂಹವನ್ನು ಗೆಲ್ಲುವುದಕ್ಕೆ ಶಿವನವರ ಏರಿಗುಂಟು ಇಲ್ಲೇ ಮಂಕುಮತಿ ಇರುವುದರೇ ಶಂಕರನವರ ಪ್ರಧಾನ ಬಲದಿಂದ ಗೋಂಕನ ಶರಾಂಕುಲಗಳಿಂದ ನಿನ್ನ ಬೆಂಕವನ್ನು ಮುರಿಯದೆ ಬಿಡವನ ವಾಯುಕುಮಾರ ಹೀಗನ ಸಾಗುತ್ತೇ ಭೀಕರ. ಎಲ್ಲ ಸಾರಥಿ ದೇವ ಜಯದ್ರಥನ ದೇಶ ಭಯಕ್ಕೆ ಹೋಗುವನೆಂದರೆ ಎನ್ನ ಅಯಸಂದನಗಳನ್ನು ತೆರೆದು ವಿರತನವು ಮಾಡಿದನು. ಶತ್ರು ಸಮೂಹವು ಪಕ್ಕು ಅಭಿಮಾನ್ಯನು ಏನಾದನೋ ತಿಳಿಯದು. ಅಯ್ಯೋ ಅಭಿಮಾನ್ಯವೇ, ಕಡು ಪರಾಕ್ರಮಗೊಂಡು ಇವನಂ ಕೆಡುವನೆಂದರೆ ಮೃಡನಿಂದ ಪಾಂಡವರಂ ಜಯಿಸುವುದಕ್ಕೆ ಈ ದಿನ ವರವಂ ಪಡೆದಿರುವನು. ಜಡ ಜಡೆದು ಕುರುಬನ ಪಡವಿಯಂ ಕೆಡುವ ದೃಢ ವಿಕ್ರಮನಿಗೆ ಎಡರು ತೊಡರಿತು. ಅಯ್ಯೋ ಪಾರ್ಥನು ಪಡೆದ ಅಭಿಮಾನ್ಯನೇ ನಿರ್ಭಾಗ್ಯನು. ಅಸಮ ಸಹಜಿಗಳಾದ ಭೀಮಾರ್ಜುನ ನಕಲ ಸಹದೇವರೆಂಬ ಜನಕರಿದ್ದು ಅಸುಕೂಸನ್ನು ಪರಬಲದೋಳು ಪರದೇಶಿಯಂ ಮಾಡಿ ಕುಳಿತೆವು. ವಸುದಿಯ ಅಸುರಾಜಿಗಳಾದ ಜರಾಸಂಧ ಬಕಾಸುರರಂ ಸಂಹರಿಸಿದ ಸಾಮರ್ಥ್ಯವೆಲ್ಲ ವ್ಯರ್ಥವಾಯಿತು. ತಂದೆಗಳು ಐವರಿದ್ದು ಓರ್ವರಾದರೂ ಸಮಯಕ್ಕೆ ಆಗಲಿಲ್ಲವೆಂದು ಕಂದನೆಷ್ಟು ಮನ ನೊಂದುಕೊಳ್ಳುವನು ಏನು. ಅಯ್ಯೋ ನಾವು ಮಂದ ಭಾಗ್ಯರಾದೆವು, ಮಾಡುವುದೇನು? ಸುರಸುರರು ಒಂದುಗೂಡಿ ಬಂದರೂ ಇಂಜರಿಯದವನಿಗೆ ಈ ದಿನ ಅಪಜಯವು ಬಂದು ನಿಂತಿರುವುದ. ಏನು ಮಾಡಲಿ? ಲೋಭಿಯ ಕರದಲ್ಲಿ ಧನವಿದ್ದಂತಾಯಿತು, ಸಾಮರ್ಥ್ಯ ಇದ್ದವನಿಗೆ ಅಪಜಯವು ಬಂದು ಮುಂದೆ ನಿಂತಾಯಿತು. ವಿಧಿಯಂ ಮೀರುವನೆಂಬ ಯೋಧಕ್ತಿಯಂತೆ ತರುಣನ ಅದೃಷ್ಟದಂತೆ ಪಾಲಿಸುತ್ತದೆ. ನಾನಿನ್ನು ಮಿಡಿಗೆ ಮಾಡುವುದು ಬಳಿ ಬಳಿರೇ ಸಾರದೆ. ನಾಟಿಗೆ ಹೋಗುವ ಪರ್ಯಂತರ ಇವನೊಡನೆ ಕಾಲಕವನ್ನು ಮಾಡುವನು. ನೋಡಲ ಸಾರಥಿ ವಹಿಸಿದ್ದೇವೆ ಜಗತ್ತೆ ನಿಮಿತ್ತದಲ್ಲಿ ಭೂಪತಿ ಓಹೋ ಬಡ ಪಾಂಡವರ ಎಡಬಳಕೆ ಬಂದಿರುವುದು. ಬಡ ಪಾಂಡವರು ಎಳಬೆಳಕೆಯ ಬೆಳದಲ್ಲಿ ತಿಳಿದರೆ ತಿಳಿಯಬಾರದು ದುರ್ಯೋಧನ. ಅಂತ ಬೆಳೆಯನ್ನು ತಿಳಿಯಲಿಕ್ಕೆ ನೀರಿನ ಬಾಲಕದವರು ಅಭಿಮಾನಿವೆ. ನಾನು ಬಾಲಕನಾದರೂ ಈ ಕೋಳಿಯನ್ನ ಕರದಳ ಮೆರೆಯುವ ಬಾಲಗಳಿಗೆ ಏನಾದರೂ ಬಾಲಕತ್ತಿರುವುದರ ಮುಖ್ಯ. ಅಂತ ಪ್ರೇರಣೆಯನ್ನು ದಾವಲಿ ಕರೆದುಕೊಂಡು ಬಂದ್ರೆ ಬಾಲಕರೇ, ತಾವು ಮಾಡಿದ ಘೋಷ ಯಾತ್ರೆಯಲ್ಲಿ ಕೊಂಡು ತಂದಿರುವರು ಅದರ ಬಲ ಬಲ ಕಲಿ ಪಾರ್ಥನ ಬರ ಪರಾಕ್ರಮನ ಮೀರಿಸುವ ಸುಲಲಿತ ಪಟ್ಟಣೆ ನಿನ್ನ ಭುಜ ಬಳಕೆಗೆ ಮೆಚ್ಚದಿದ್ದರೆ ನಿನ್ನಿಂದ ಮಾಡುವುದಾದರೆ ಮುಖ ಈ ಇಳಿಯೊಳಗೆ ನಿನ್ನ ನೋಡುವ ಕಲಿ ಬದತ್ತಮರ ಇಲ್ಲವೆಂದು ಮನೆ ಮನೆದು ತಲೆ ಹೋಗಿದರು. ಬಲಭದ್ರ ಸಹೋದರಿಯ ಸುಭದ್ರೆಯ ಸಹಸ್ರ ಕಲ್ಪಾಂತರ ಅತ್ರಿಜಾವರಿಗೆ ನೋಡಿದ ನೋಟು ನಿನ್ನ ಪಡೆದಿರ್ಪಳಿದೆ ಇಲ್ಲದಿರ್ತದೆ. ಇಂಥ ಬಾಲಕದರಿದ್ದ ಶೌರ್ಯ ಧೈರ್ಯ ತಾರಿಗಾದರೂ ಬರಬಲ್ಲದೆ. ಧುರಧೀರ ಗಣ್ಯನು ನೀನೌದು ಮಗನೇ. ನಮ್ಮ ಭರತ ಕುಲಕ್ಕೆ ಕೀರ್ತಾಂಗನೆಯಿಂದ ನಟನೆ ಮಾಡಿಸೋ ಪಟ ನೀನು ನೋಡುವನಿಲ್ಲದೆ ಮಿಕ್ಕವರಿಂದ ಏರ್ಬಲ. ಎನ್ನ ವೀರ್ಯೋತ್ತರಿಬ್ಬ ಲಕ್ಷಣಾದಿ ಪುತ್ರಾದಿಗಳು ನಿಷ್ಫಲ. ಇಂಥ ಕೊಡುಗಲಿಯ ಪಡೆದ ಬಲಭಕ್ತನೇ ಧನ್ಯನು. ಕೊಡಿಸಿ ಕಿಡಿಗೆದರು ಬರೋ ಮಾಡೋ ಜಡಿದಿರುವರು ತಡೆಯುವುದಕ್ಕೆ ನೀನನ್ನು ಭಾರತನು. ನಿನ್ನ ಪರಾಕ್ರಮ ನಾನಾಗಲ ಮೆಚ್ಚರುಣ ಎಚ್ಚರಗೊಂಡು ಸುಮ್ಮನೆ ಹಿಂದಕ್ಕೋಗು ಬಾಲ ಭವ್ಯ ಗುಣಶೀಲ. ಮುಂದಕ್ಕಿಟ್ಟ ಕಾಲ ಹಿಂದಕ್ಕಿಟವರ ಗಂಡ ನಂದ ತ್ರಿಲೋಕದಳ ಪ್ರಸರ್ಗೊಂಡು ಬಿರದಾಂ ಪಂದರವ ಹಿಂದ ಸಂಜಾತನಾದ ಅರ್ಜುನ ನಂದನನ ಹಿಂದಕ್ಕೆ ತರದರೆ ನನ್ನ ಭರತ ಕುಲಕ್ಕೆಲ್ಲ ಕುಂದ ಬರುವುದಿಲ್ಲವೇ ಗಂಡ.
ಎಲೆ ಬಾಲಕರೇ, ಬಾಪುರೇ ಇಂದಿನ ಕಂಟನದೊಳಗೆ ಪಾಂಡವರು ಕೌರವ ರಾಜ್ಯಗಳೆಂಬ ಸೋದರರು ಒಂದುಗೂಡಿ ಬಂದು ಯುದ್ಧಕ್ಕೆ ನಿಲ್ಲಿರಿ. ನೋಡಿರಿ, ಈ ದುರ್ಯೋಧನ ಇಲ್ಲೇ ಅಭಿಮಾನ ಎತ್ತಿದ ತನವನ್ನು ಇಳಿಸಿದರ ಕ್ಷತ್ರಿಯನೆಲ್ಲ ಒಂದು ಶಾಸ್ತ್ರೋಕ್ತಿಗೆ ರೋತ್ತಕನಾಗಿ ಪ್ರೀತಿಗಳ 10,000 ವರ್ಷ ಮಾಡಿದರೆ ಬಂದ ಫಲವೇನು? ದುರ್ಯೋಧನ ಇಲೇ ಬಾಲಕನೇ, ರಣ ಕುಂಬಿನಿಗೆ ಬಂದು ಎಂಬ ಕಥನವನ್ನು ತೋರಿ ಹಿಂದೆಡೆಯನ್ನಿಟ್ಟರೆ ಅಂಬರದರ ನಿಂತುರನ ಸಂಭ್ರಮನ ಮೇಡುವ ಜಂಬಾರಿಯು ತು ಎನ್ನ ಪೌತ್ರನ ಎಂಥ ಎಂಬೇಡಿ ಎಂದು ಮರನನ್ನು ಕೊಲ್ಲದೆ ಬಿಡಬಲ್ಲನು. ದುರ್ಯೋಧನ ಇಲೇ ಬಾಲಕನೇ, ನಿನ್ನಯ ಕುರುಕುಲಾಂಪುತಿಯಂ ಕಲಕವ ಎನ್ನಯ ದೌರ್ಯಾತ್ರಿಯಂ ನಿರೀಕ್ಷಿತ ಪದ್ಮಯುಗದರ ದುರ್ಪದರ ನಗುಡ ಹಕ್ರವಂ ಅರೆಗಡಿಯ ಪದರ್ಪದನ ಪರಾಕ್ರಮಂ ಪರಿಸಿದ ನಿನ್ನಿಂದ ಏನಾಗಲಿದೆ? ದುರ್ಯೋಧನ ಇಲೇ ಬಾಲಕನೇ, ಸೇನಾಧ್ಯಕ್ಷನಾದ ದ್ರೋಣ ಸೆಲ್ಲೆ ಕರ್ನಾಟಕದ ಮುಂದೆ ಎನ್ನ ಸಾಹಸವನ್ನು ತೋರಿಸುವನು ಕುರುಮಂಡಲೇಶ. ನೋಡನೆಯ ಪಟ ಕೋಪಾವೇಶ ಹಡಲಿಯೊಳಗೆ ಬಡನರಿಗಳಂತ ಒಡಲರಿದ ಪಾಂಡವರು ಹರಿಯದ ಹುಡುಗನನ್ನು ಎತ್ತದರಿಗೆ ಕಳಿಸಿರುವರು. ಮುಕ್ತಿ ಇಲ್ಲದ 14 ವರ್ಷದ ಕೋಸನ್ನು ಕದನಕ್ಕೆ ಕಳಿಸಿದರೆ ಕೌರವರೇನಾದ್ರೂ 10 ರಾಜ್ಯವೇನಾದ್ರೂ ಕೊಡುವರೆಂದು ನಿರ್ಧರಿಸಿ ಕಳಿಸಿರುವರು. ಎಲೆ ಬಾಲಕರೇ, ದುರ್ಯೋಧನ ಯುದ್ಧದಲ್ಲಿ ಮೊದಲು ನಿನ್ನನ್ನು ಚೀನ ಚಿತ್ರಗೈದು ತದನಂತರ ದೇವಾದಿಗಳನ್ನು ಮತ್ತೊಂದು ವನವಾಸಕ್ಕೆ ಕಳಿಸುವುದು. ಭಿಕ್ಷಾಂದೇಹಿಯಿಂದ ವನವಾಸಕ್ಕೆ ಕಳಿಸುವುದು. ಅತಿ ಜಾಗ್ರತೆ ಯುದ್ಧಕ್ಕೆ ನಿಲ್ಲಬಾರ ಭಯಗೊಳಿಸಿದು. ಎಲೈ ಜಡಮತಿಯೇ, ಏನೇ ಮೂಢಮತಿಯೇ, ಬಡ ಪಾಂಡವರಿಂದೇನಾಗವದೆಂದು ಒದರಿವೆಯಲ್ಲ. ಸಹಜವಾಗಿ ಅವರು ಮಾಡಿದ ಉಪಕಾರವನ್ನು ಮರೆತು ನುಡಿಗಳ ಹಾಡುವುದು ನಿನಗೆ ಇತವೆ. ಅಲೈ ಮಂದಮತಿಯೇ, ಏನೇ ಪಾರ್ಥ ಸಂಜಾತನೆ, ಎಂದಕ್ಕೆ ಗಂಧರ್ವನೆಂಬ ಚಿತ್ರ ಸೈನ್ಯನು ನಿನ್ನನ್ನು ಬಂಡಿಸಿ ಪಿಟದಳೆದ ಒಯ್ಯುವಾಗ ಇಂದ್ರ ಸಂಜಾತನಾದ ಧನುಂಜಯನ ಬಂದು ನಿನ್ನ ಸ್ಥಳ ಬಂಧನವನ್ನು ಬಿಡಿಸಲಿಲ್ಲವೇ? ದುರ್ಯೋಧನ ಇಲೇ ಪಾರ್ಥ ಸಂಜಾತನೆ, ಶೌರ್ಯೋದ್ಭರಿತನು ತೂರ್ಯದಿಮ್ಮಿ ಒಡೆದ ಸರ ಹರದನು ಮೊತ್ತದಳು ತೊರೆದು ಈ ಧರೆಯ ಕೆಡಹಿರುವನು ನೋಡು. ದ್ರೋಣ ಗಗಮರಪ್ಪ ದ್ರೋಣ ದುರ್ಯೋಧನ ಇಲೇ ಬಾಲಕನೇ, ಕ್ಷೀರಾಪ್ತಿಯಲ್ಲಿ ಹಾಲಾಲ ವಿಷ ಉತ್ಪನ್ನವಾಯಿತೆಂದು ಚೆನ್ನಾಗಿಯೇ ಘಟನೆಯ ಮಾಡು. ಮತ್ತರ ಕೋದಂಡದಳು ಉತ್ತಮಿಸಿ ಬರುವ ಅದ್ಭುತವಾದ ಒಂದೇ ಬಾಣದಿಂದ ನಿನ್ನನ್ನು ಗಿರ್ರನೆ ತಿರುಗಿಸಿ ನಿನ್ನವರ ತತ್ವದ ಪದವಿಯನ್ನು ಸರ್ವನೆ ತಿಳಿ ಧರ್ಮ ನರೇಂದ್ರನ ಪಾದಾಂಬುದಿಯಲ್ಲಿ ಕೆಳಗಿರುವುದು. ದುರ್ಯೋಧನ ಇದೇ ಅಭಿಮಾನ್ಯವೇ, ಆಗಲೇ ನಿನ್ನ ಅಂಗಾಂಗಗಳೆಲ್ಲ ಗದ್ದನೆ ನಡುಗುತ್ತಿರುವ ದುರ್ಯೋಧನ ತರ ಅರಿಸಿಕೋ ಎನ್ನ ಸರಸಂಬಾನ ಜೂಜಿನಲ್ಲಿ ಮಾತ್ರ ನೀನು ಬರು ಚಾಣ. ಈಗ ಬಂತು ನೋಡು ಎನ್ನಯ ಬಾಣ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು ದುರ್ಯೋಧನ, ನನ್ನ ಪರಾಕ್ರಮ ಈ ಕ್ಷಣ. ಎಲೆ ಅಭಿಮಾನ್ಯ ಎಂಬ ಮೋಡನೆ, ದುರ್ಯೋಧನ ಹೆಚ್ಚಿಗೆ ಮಾತನಾಡಿದರೆ ಎನ್ನ ಕರದಲ್ಲಿರುವ ಕಕ್ಕದಿಂದ ನಿನ್ನ ಶಿರಚ್ಛೇದನ ಗಗನಾಂತರ ಕಾರ್ಸುವುದು. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು ಬಂದ ಅಂತ ಪರಾಕ್ರಮನಾದರೆ ಎನ್ನನ್ನು ಕರೆದು ಮುಂದಕ್ಕೆ ಹೋಗಿ ದುರ್ಯೋಧನ ನೋಡಿಕೊಂಡು ಮಾತನಾಡಿ ಎನ್ನ ಭುಜಲದ ಪರಾಕ್ರಮ.
ಮತ್ಯಾವ ನಿತ್ಯರ ಯುದ್ಧಕ್ಕೆ ಬರಲು ಸಾರಥಿ ಜಾಗ್ರತೆ ಸಿಮಿತದಲ್ಲಿ ಪ್ರಪತಿ ಎಲ್ಲ ಈ ರಣಮಂಡಲಡೆಗೆ ಯಾತಕ್ಕೆ ಬಂದೆ ಬಾಲಕ ರಣಮಂಡಲವೆಂಬ ನದಿಗೆ ಮೀನುಗಳನ್ನು ಹಿಡಿಯುವ ಬಲೆಗಳನ್ನು ಒಗೆಯಲಕ್ಕೆ ಬಂದಿರುವರು ಕಪ್ಪಲಿಗರೇ ಎಲ್ಲ ನಾವು ಬಲೆಗಳಲ್ಲಿ ಮೀನುಗಳಲ್ಲಿ ಮಿಥ್ಯ ನುಡಿಯುವ ಬಾಲಕ ಮಿಥ್ಯ ನುಡಿಯುವವನು ನಾನಲ್ಲ ಹಿಕೋ ಎನ್ನ ಖರದಲ ಮೆರೆಯುವ ಈ ಧನಸ್ಸೆ ಬಲಿಯು ಈ ರಣರಂಗದ ನದಿಯು ನೀವೆಲ್ಲರೂ ಮೀನುಗಳಲ್ಲ ಕಪ್ಪಲಿಗರೇ ಎಲ್ಲ ನಾವು ಮೀನುಗಳಲ್ಲ ವೈರಿಗಳಿಗೆ ಹಮಲಾದ ಹಾದಿಯನ್ನು ತೋರಿಸುವಂತ ನೀನು ಕೊಡುವುದಕ್ಕೆ ಇದೇನು ಬಿಟ್ಟಿ ಕೌರವರ ಫಲವೆಂದು ತಿಳಿದುಕೊಂಡೇನೆ ಎಲ್ಲ ಹುಸಿಯನ್ನು ನಾಟಿದ ಬೆಚ್ಚಸಗಡಿಸಿ ವಿಷಿಕದಿಂದ ಬಸುರಿಸಿಳಿ ಹೊಸದೊಳಗೆ ಪಾಂಡವರಿಗೆ ಉಸುರುವುದಕ್ಕೆ ಹೆಸರಿಲ್ಲದಂತೆ ಮಾಲ್ಪ ಸಮಬಲ ಶಾಲೆಯ ಮುಂದೆ ಬಲು ಕೊಸರ ಮಾತಾಡಿದ್ರೆ ಕೊಸರಿ ಮಾತನಾಡಿದ್ರೆ ಮಾಡುವುದಾಗಲೇ ಮುಖ ಅದಲ್ಲ ಮಾರ್ಮಲತ್ತು ಮರಿ ಹುಲ್ಲು ಬಾಯಲ್ಲಿ ಹುಲ್ಲು ಮರಿ ದೊರೆತಂದ್ರೆ ಈ ಕಲಿಕರನ ಮುಂದೆ ನಿನ್ನ ಪ್ರಾಣ ಯಾರು ಉಳಿಸಿಕೊಳ್ಳಲು ಅದರ ತಿಳಿಯುತ್ತದೆ ಮುಖ ಸರಸಂಧಾನದಿಂದ ನಿನಗೆ ಗುರಿಯ ಮಾಡ ತತ್ಪರದಿಂದ ಆ ಕರ್ಣ ಪರ್ಯಾಂತರಕ್ಕೂ ಸರಿದುವಡಿದನು ಭೂವಲಯ ನಡಗಿಸಿ ಅಗ್ಗಣಮದ ದಿಗ್ಗಜಗಳನ್ನು ಕುಗ್ಗಿಸಿ ಗಗನದಲ್ಲಿ ಮರೆಯ ತಾರೆಗಳೆಲ್ಲ ಉದುರುವಂತ ಸೌರವರು ನೀನಂತ ಧೀರನಾದ ತಡೆ ಇರಿಸಿಕೋ ಇಲ್ಲ ವಾದರ ಬಂದ ಹಾದಿಯ ನೋಡ್ಕೊಂಡ ಕ್ರಮ ಎಲೆ ನಿರ್ಭಯಂಕರನೆಂಬ ಎಪ್ಪಲೆಯ ಮಂದ ಕೊಪ್ಪಿನಿದ್ದರಾಗಿ ಮುಪ್ಪಿನಿಂದ ಹುಪ್ಪಿ ನಡುವೆಯ ಎಲೆ ಕಪ್ಪಲಿಗರೇ ನಿನ್ನ ತತ್ತತೆಗೆ ಎಪ್ಪಿಸಿಕೊಳ್ಳು ನೋಡ ಬೇಗನೆ ಸ್ವಲ್ಪ ಭಂಡ ಬಾಲಕನ ಬಿಟ್ಟಿ ಕೌರವನ ಧನವೆಲ್ಲ ಅಣ್ಣರಿಗೆ ಕೊಟ್ಟು ತೃಪ್ತಿ ಪಡಿಸುವ ತಂದೆ ಬೆಲ್ಲಿಗಲ್ಲದೆ ನೀನಾವ ದ್ವಿಜನೆಂದು ಎಲ್ಲ ಮುಂದೆ ಗಟ್ಟಿಯಾಗಿ ಒದರೋದಕ್ಕೆ ಬಂದಿರೋದಷ್ಟ ನೀನಾವ ದ್ವಿಜನೆಂದು ಬಂದಿರುವುದು ಬಂಡ ಈ ಖೋರೋಡ ಕಡಲು ಪತ್ತುವಂತ ದಗಲ್ಲೆಂದು ಬರ್ಗರಿಸುತ್ತ ಎಕ್ಕಲವಾಗಿ ಬರುವ ಬಾಣಂಗಳನ್ನು ಕೈಲಾಗದಿದ್ದರೆ ಹಿಂದಕ್ಕೆ ತಿರುಗಿ ನೋಡುವಂತೆ ಮನೆ ವಿಕ್ರಮದಿಂದ ನಿನ್ನ ಕರ್ಕಶ ಮಾಡ ಬಾಣಂಗಳೆಲ್ಲ ಗಕ್ಕರ ಭೂಚಕ್ರವ ಮಲಿಕ್ಕಲು ಮಾಡಿ ಒಕ್ಕಲಿಕ್ಕರು ಮಾತುವನಿಗೆ ಬಂದದ್ದು ಕೇಳು ದವನದ ಪ್ರಯೋಗವಾದ ನಮ್ಮನ್ನು ಪಾದಿಯಲ್ಲಿ ಭೀಕರ ತೋರುತ್ತಾ ಬರುವ ಭಾರಕ್ಕೆ ಏನು ಯೋಚನೆ ಮಾಡಿಯೋ ಮಾಡೋ ಕ್ಷಣ ಮಾತ್ರದಲ್ಲಿ ದಿಕ್ಕುಗಳೆಲ್ಲ ವ್ಯಾಪಿಸಿ ಭೂ ಆಕಾಶವನ್ನು ಕಾಣದೆ ಸೂರ್ಯನ ರಶ್ಮಿ ಎಂಬರ ಗಳಿಸಿ ಸೌರಾಜ್ಯದಿಂದ ಬರುತ್ತಿರುವ ಸೌರೌದವನ್ನು ತರಿಸಿಕೊಳ್ಳ ಈ ಕ್ಷಣದಿಂದ ಜಗತ್ತಲ್ಲಿ ಬಂದಿರ್ತ ಬಾಹುಬಲ ಎಲೈ ಮತಿಹೀನರೇ ಎಲೈ ಬುದ್ಧಿಹೀನನೇ ದ್ರೋಣ ಕರ್ಕಂಬರಪ್ಪ ದ್ರೋಣನ ಶೌರ್ಯೋತ್ಪನ್ನನಾದ ನಮ್ಮ ಪಿತನ ಪರಾಕ್ರಮವನ್ನು ಹರಿಯದೆ ಮಾತನಾಡುವಿಯಾ ಸಹಜವಾಗಿ ಮಾತನಾಡುವುದಿಲ್ಲ ಹೇ ಬಂಡ ಎಲೈ ಮೂರ್ಖ ಆಶದೃಶ್ಯ ಕದನ ಕರ್ಕಸರಿಗೆ ವಸನಾಗದ ಕಲಿ ಭೀಷ್ಮನನ್ನು ನಿಗ್ರಹಿಸಿದರ ಭೀಷ್ಮರಿಗಿಂತ ಮಿಕ್ಕಿ ಮೀರುವ ಪರಾಕ್ರಮಿ ನಮ್ಮೊಳಗೆ ಚಿನ್ನವನಿರುವರು ಈ ಕಲಿ ಬಂದ ಆ ಇತ್ತರ ತಡವಾತಕ್ಕೆ ಮಕ್ಕರ ಸರಜದಳ ಮರೆಯುವಾರು ದಿವ್ಯಾಸ್ತ್ರ ಮೂಡಿ ಹೊಡೆದಿರುವನ ಎನ್ನ ಭುಜ ಬಲವ ಸಾಹಸವನ್ನು ನೋಡು ಇಲ್ಲವಾದರೆ ನೀನು ಒಳಗಿಡದಕ್ಕೆ ಫಲಗಳನ್ನು ಹುಡುಕಾಡು
ನಿಲ್ಲರೆ ಕಪ್ಪಲಿಗರೆ ನಿನ್ನ ಹೊಟ್ಟೆಗೆ ಬಿಸಿಗಳು ನೋಡಬೇಕರೆ ಎಲೈ ಅಭಿಮಾನಿ ಎಂಬ ಕೈಲಾಗದವನೇ ಕಪ್ಪಲಿಗರೆ ನಿನಗೆ ದುರಂಕಾರ ಹೆಚ್ಚಾಯಿತು, ಸಾವು ಸಮೀಪಿಗೆ ಬಂದಿತು, ಹೀಗಾಗಿರುವುದು 220. ನಿನ್ನ ಪ್ರಾಣ ತೆಗೆದುಕ್ಕೆ ಇದೇ ನನಗೆ ಸರಿಯಾದ ಹೊತ್ತು. ಸಿಂಹದ ಮುಂದೆ ಕೆಂಗಡಿ ಬಾರಿಸಿದ ಸಿಂಹವು ಎದುರಬಲ್ಲದ ಕುಲ್ಲ ಮತ್ತೆ ಮತ್ತೆ ಹುಟ್ಟಿ ಬರುವುದಕ್ಕೆ ನಿನ್ನನ್ನು ಉಲ್ಲಂಘಿಸಲಿಲ್ಲ. ಗಂಡು ಗಲಿಯಾದ ಕಲಿ ಕರ್ಣನ ಕೈಯಲ್ಲಿ ಸಿಕ್ಕಲ್ಲ, ಖಂಡಿತವಾಗಿ ನಿನ್ನ ಪ್ರಾಣ ಮಾತ್ರ ಉಳಿಸುವುದಿಲ್ಲ. ಇದೇ ಪ್ರಕಾರ ಯುದ್ಧಕ್ಕೆ ಸನ್ನಿಧಾನ ಬಂದ ಗಗನಾಂತರಕ್ಕೆ ನಿನ್ನರಿಂದ ಅಲೇ ಕಪ್ಪಲಿಗರೆ ಅದಮನೆ ನಿನ್ನನ್ನು ಅಂಗರಕ್ಷಕನಾಗಿ ಮಾಡಿದ ದುರ್ಯೋಧನನಿಗೆ ಬಂದಿರುವುದು ಈ ಪತ್ತು. ನಿನ್ನನ್ನು ಅವನನ್ನು ನಂಬಿದಕ್ಕೆ ನಿನಗೆ ಬಂದಿರುವುದು ಪ್ರಾಣ, ನಿನಗೆ ಬಂದಿರುವುದು ಪ್ರಾಣಾಪತ್ತು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಕಪ್ಪಲಿಗರೆ ನಿನ್ನ ಪಕ್ಕದಿಗೆ ಬಿಸಿಕೊಂಡು ಬಲರೆ ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲು ಬಂದ ಗಗನಾಂತರಕ್ಕೆ ಆರಿಸುವುದು ಇನ್ನಾರುಂಡ. ಭಲೇ 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 ಹೌದಮ್ಮ 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 ಎಲೆ ಕ್ಷತ್ರಿಯ ಸಂಭೂತನೊಡನೆ ಯಾತಕ್ಕೂ ಬಾರದ ಮಾತುಗಳನ್ನಾಡಿ ಗೋಪಿಯಂತೆ ಹಾರಾಡಿದೆಯಲ್ಲ, ಸುಮ್ಮನೆ ಸೋತು ಬರೆಯಲ್ಲ. ಭೈರವರೈದಾರತೆ ಭೂಪತಿ ಮತ್ಯಾವ ಮಿತ್ತರ ಸುತ್ತ ಭಾರತೆ ನೀನು ಹೋಗ ಜಾಗ್ರತೆ ನಿಮಿತ್ತದಲ್ಲಿ ಭೂಪತಿ ತಟ್ಟಗಳು